ಎಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ರೆಸ್ಪಾನ್ಸ್ ಬರ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ಧ್ವನಿ ಬಂತು. ಇವತ್ತು ನಾವೆಲ್ಲರೂ ಸಹಿತ ಇನ್ನು ಒಂದು ತಿಂಗಳಿಗೆ ನಾವೇನಕ್ಕೆ ಹೋಗ್ತೀವಿ? ಏನಕ್ಕೆ ಹೋಗ್ತೀವಿ? ಪರೀಕ್ಷೆಗೆ ಹೋಗ್ತೀವಿ. ಪರೀಕ್ಷೆಯನ್ನ ಎದುರಿಸ್ತೀನಿ ಅಂತಕ್ಕಂಥವ್ರು ಎಷ್ಟು ಜನ ಕೈ ಎತ್ತಿ ನೋಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೇಳಿ ಅಷ್ಟೇ. ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಬೇಕಾಗಿರೋದು. ಪರೀಕ್ಷೆಯಲ್ಲಿ ಪಾಲ್ಗೊಳ್ತೀವಿ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಕೇಳಿಸಿ. ಎರಡಕ್ಕೂ ಕೈ ಎತ್ತಿದ್ವಿ ಅನ್ನೋರು ಕೈ ಎತ್ತಿ. ಯಾರು ಎತ್ತಿಲ್ವಾ? ವೆರಿ ಗುಡ್, ಒಳ್ಳೆ ಹುಡುಗ ಎತ್ತಿದ್ದಾರೆ. ಇಲ್ಲಿ ಒಂದು ವ್ಯತ್ಯಾಸ ಇದೆ, ಅದನ್ನು ಸ್ವಲ್ಪ ಹೇಳ್ಬಿಟ್ಟು ನಾನು ನೇಷನ್ಗೆ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ನಾವು ಯಾರು ಸಹಿತ ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಹೋಗಬಾರ್ದು. ಎದುರಿಸೋದು ಅಂದ್ರೆ ಏನು? ನಮಗೆ ಬಹಳ ಎದುರುಗಡೆ ಒಂದು ಭೂತ ಬಂದಿದೆ ಅಂದ್ರೆ ಆ ಭೂತನ ಎದುರಿಸಬೇಕು ಅಂತ ಹೋಗ್ತೀವಿ. ನಮಗಿಂತ ಬಲಾಢ್ಯಶಾಲಿ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ಎದುರಿಸ್ಲಿಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಹಬ್ಬ ಮಾಡ್ತೀವಿ, ಉಗಾದಿ ಹಬ್ಬ ಮಾಡ್ತೀವಿ. ನಾವು ಉಗಾದಿ ಹಬ್ಬ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಾವು ಉಗಾದಿ ಹಬ್ಬನ ಎದುರಿಸ್ತೀವೋ ಪಾಲ್ಗೊಳ್ತೀವೋ? ಹೌದಾನೆ? ಅದೇನದು ಹಬ್ಬ? ಹಬ್ಬ ಅಂದ್ರೆ ಏನೋ ಸಂತೋಷ. ಸಂತೋಷ ಅಂದ್ರೆ ಏನೋ ಖುಷಿಯಾಗಿರೋದು. ಯಾವಾಗ ನಾವು ಖುಷಿಯಾಗಿರ್ತೀವಿ ಆವಾಗ ನಾವು ಪಾಲ್ಗೊಳ್ತೀವಿ. ಯಾವಾಗ ನಮಗೆ ಭಯ ಆಗುತ್ತೆ ಆವಾಗ ನಾವು ಎದುರಿಸ್ತೀವಿ ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ಪರೀಕ್ಷೆಯನ್ನ ಭಯದಿಂದ ಎದುರಿಸಬಾರದು, ಸಂತೋಷದಿಂದ ಪಾಲ್ಗೊಂಡು ಪರೀಕ್ಷೆಯಲ್ಲಿ ಬರೀಬೇಕು. ನೀವು ಭಯದಿಂದ ಎದುರಿಸ್ತೀರಿ ಅಂತ ಹೇಳಿದಾಗ ನಮ್ಮ ಮೆದುಳು ಬಹಳ ಸೂಕ್ಷ್ಮ ಮೆದುಳು ಬಹಳ ಸಂತೋಷವಾಗಿದ್ದಾಗ ಅದು ತೆರ್ಕೊಳ್ಳುತ್ತೆ. ದುಃಖ ಆದಾಗ, ಬೇಜಾರಾದಾಗ ನಮ್ಮ ಮೆದುಳು ಮುದುರ್ಕೊಂಡ್ಬಿಡುತ್ತೆ. ಅದು ಮೆದುಳು ತೆರ್ಕೊಂಡಾಗ ನಮಗೆ ಎಲ್ಲವೂ ನೆನಪಾಗುತ್ತೆ. ಹಬ್ಬದ ದಿನ ನಮ್ಗೆಲ್ಲರೂ ನೆನಪಾಗ್ತಾರೆ. ನಮ್ಗೆ ಯಾರ್ಯಾರ ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ನಮ್ಮ ಹಿರಿಯರು ಎಲ್ಲರೂ ಜ್ಞಾಪಕ ಬರ್ತಾರೆ ಅವತ್ತು. ಅದೇ ಭಯದಿಂದ ಇದ್ದಾಗ ನಮ್ಗೆಲ್ಲರೂ ಜ್ಞಾಪಕ ಬರ್ತಾರ? ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನಮಗೆ ಭಯದಿಂದ ಇದ್ದಾಗ ನಮ್ಮ ಮೆದುಳು ಮುದುರ್ಕೊಂಡಿರುತ್ತೆ. ಪರೀಕ್ಷೆಗೆ ಹೋದಾಗ ನಾವು ಇಡೀ ವರ್ಷ ಏನು ಓದಿರ್ತೀವಿ, ಮೇಷ್ಟ್ರು ಏನು ಹೇಳ್ಕೊಟ್ಟಿರ್ತಾರೆ, ಏನ್ ರಿವಿಷನ್ ಮಾಡಿಸಿರ್ತಾರೆ, ಇದೆಲ್ಲವೂ ಸಹಿತ ನೆನಪಿಗೆ ಬರುತ್ತೆ. ನೆನಪಿಗೆ ಬಂದಾಗ ನಾವು ಪರೀಕ್ಷೆಯಲ್ಲಿ ನಿಧಾನವಾಗಿ ಚೆನ್ನಾಗಿ ಬರೀತೀವಿ. ಅದಕ್ಕೋಸ್ಕರವಾಗಿ ನಾನು ಇವತ್ತು ಯಾರ್ಯಾರು ಎದುರಿಸ್ತೀನಿ ಅಂತ ಕೈ ಎತ್ತಿದ್ರಲ್ಲ ಮಕ್ಕಳು, ಇವ್ರಿಗೆಲ್ಲರಿಗೂ ಒಂದು ಸಂದೇಶ. ನೀವು ಯಾರು ಸಹಿತ ಎದುರಿಸಬೇಡಿ, ಪಾಲ್ಗೊಳ್ಳಿ, ಸಂತೋಷವಾಗಿ ಪಾಲ್ಗೊಳ್ಳಿ. ಅದೊಂದು ಹಬ್ಬದ ವಾತಾವರಣದ ತರ ನೀವು ನಡ್ಕೊಳ್ಳಿ. ಆ ತರ ನಡ್ಕೊಂಡಾಗ ನಿಮ್ಮ ಪರೀಕ್ಷೆಯಲ್ಲಿ ನೀವು ಸಕ್ಸಸ್ ಆಗ್ತೀರಿ, ಯಶಸ್ವಿಗೊಳ್ತೀರಿ, ಚೆನ್ನಾಗಿ ಬರೀತೀರಿ, ಡಿಸ್ಟಿಂಕ್ಷನ್ ಬರ್ತೀರಿ, ರ್ಯಾಂಕ್ ಬರ್ತೀರಿ, ಔಟ್ ಆಫ್ ಔಟ್ ತೆಗಿತೀರಿ, ಎಲ್ಲವೂ ಆಗುತ್ತೆ. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಆ ಥರದ್ದು ಒಂದು ಪಾಠನ ನಾವು ಇವತ್ತು ನಮಗೆ ಬಹಳ ಕಷ್ಟದ ಸಬ್ಜೆಕ್ಟ್ಗಳು ಅಂತ ಒಂದು ಸ್ವಲ್ಪ ಹೇಳಿದ್ರು, ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲೀಷ್ ಅಂತ. ಅದಕ್ಕೆ ಇವತ್ತು ಇಬ್ಬರು ಇಂಗ್ಲೀಷ್ ಮೇಡಮ್ಗಳು ಬಂದಿದ್ದಾರೆ. ಅವರಿಬ್ಬರು ಸಹಿತ ಬಹಳ ಒಳ್ಳೆ ಇಂಗ್ಲಿಷ್ ಟೀಚರ್ಸು. ಹಳ್ಳಿ ಮಕ್ಕಳಿಗೂ ಪಾಠ ಮಾಡಿ ಚೆನ್ನಾಗಿ ಅನುಭವ ಇರ್ತಕ್ಕಂಥ ಟೀಚರ್ಸು ಮತ್ತು ಪಟ್ಟಣದ ಮಕ್ಕಳಿಗೂ ಅನುಭವ ಮಾಡಿ ಪಾಠ ಮಾಡ್ತಕ್ಕಂಥ ಇಬ್ಬರು ಟೀಚರ್ಸು. ಅದರಲ್ಲಿ ಒಬ್ರು ನಮ್ಮ ಜೊತೆಗೆ ಬಂದಿರ್ತಕ್ಕಂಥ ಒಬ್ರು ಮೊದಲು ಒಬ್ರು ಪರಿಚಯ ಮಾಡ್ಕೊಡ್ತೀನಿ. ಅವರು ಪದ್ಮಾ ಮೇಡಮ್ ಅಂತ. ಪದ್ಮಾ ಮೇಡಮ್ ಅವರು ಇವರಿಬ್ಬರು ಟೀಚರ್ಸು ಬೆಂಗಳೂರಿನ ರಾಗಿಗುಡ್ಡದಲ್ಲಿ ಇಬ್ರು ಟೀಚರ್ಸ್ ಆಗಿದ್ದವರು. ರಾಗಿಗುಡ್ಡ ಶಾಲೆಯಲ್ಲಿ ಇಬ್ರು ಟೀಚರ್ಸ್ ಆಗಿದ್ದವರು. ಅವರು ಇಂಗ್ಲಿಷ್ ಪಾಠನ ಎಲ್ಲೆಲ್ಲಿ ಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾರ ಅಲ್ಲೂ ಹೋಗಿ ಪಾಠ ಮಾಡ್ತಾರೆ. ನಾವು ಬೆಂಗಳೂರಲ್ಲಿ ಒಂದು 500 ಮಕ್ಕಳನ್ನ ಒಂದೊಂದು ಗುಂಪಲ್ಲಿ ಸೇರಿಸಿ ಫ್ರೀ ಕೋಚಿಂಗ್ ಕ್ಲಾಸ್ ಮಾಡ್ತೀವಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. 85 ದಿನದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 114 ಕ್ಲಾಸ್ಗಳಲ್ಲಿ ಇಡೀ ಪೋರ್ಷನ್ ಅನ್ನ ಕವರ್ ಮಾಡಿ 1.5 ಗಂಟೆಯಲ್ಲಿ ರಿವಿಷನ್ ಕ್ಲಾಸಸ್ ಮಾಡ್ತೀವಿ. ಅದಕ್ಕೆ ನಮ್ಮ ಹತ್ರ ಒಂದು 85 ಜನ 90 ಜನ ರಿಸೋರ್ಸ್ ಟೀಚರ್ಸ್ ಕೆಲಸ ಮಾಡ್ತಾರೆ. ಅದರಲ್ಲಿ ಪದ್ಮಾ ಮೇಡಮ್ ಒಬ್ಬರು.
ಅವ್ರು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ. ಆ ಥರದ 100 ಜನ 200 ಜನ 500 ಜನ 600 ಜನ ಇರ್ತಕ್ಕಂಥ ಕಡೆ ಮಕ್ಕಳಿಗೆ ಪಾಠ ಮಾಡಿ ಮಕ್ಕಳಿಗೆ ಗ್ರಾಮರ್ ಅನ್ನ ಹೇಳ್ಕೊಡೋದು, ಇಂಗ್ಲಿಷ್ ಗದ್ಯದ ಬಗ್ಗೆ ಪದ್ಯದ ಬಗ್ಗೆ ಹೇಳ್ಕೊಡ್ತಕ್ಕಂಥ ಒಂದು ಚೆನ್ನಾಗಿ ಎಕ್ಸಾಮಿನೇಷನ್ಗೆ ಯಾವುದು ಉಪಯೋಗ ಆಗುತ್ತೆ ಅನ್ನೋದನ್ನ ಮಾಡೋದ್ರಲ್ಲಿ ಅವರು ಪರಿಣಿತರು. ಅವ್ರಿಗೆ ಸಾಕಷ್ಟು ಬಿರುದುಗಳು ಬಂದಿದೆ, ಅವಾರ್ಡ್ಗಳು ಬಂದಿದೆ, ಅದೆಲ್ಲವೂ ಬಂದಿದೆ. ಆಮೇಲೆ ಮೇಡಮ್ ಇವತ್ತು ಅವರು ಆಗಲೇ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದರೂ ಪಾಠ ಮಾಡೋದು ನಿಲ್ಲಿಸಿಲ್ಲ ಅವರು. ಅದಕ್ಕೋಸ್ಕರವಾಗಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಿಮ್ಗೆಲ್ಲರಿಗೂ ಪರಿಚಯಿಸೋದ್ರ ಮೂಲಕ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಎರಡನೇವರು ವೀಣಾರಾಜ್ ಮೇಡಮ್. ವೀಣಾರಾಜ್ ಮೇಡಮ್ ಮಂಡ್ಯದ ಶುಗರ್ ಫ್ಯಾಕ್ಟ್ರಿ ಇದೆ. ಆ ಶುಗರ್ ಫ್ಯಾಕ್ಟ್ರಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಟೀಚರ್ ಆಗಿದ್ರು ಒಂದಿಷ್ಟು ವರ್ಷ. ಅದಾದ ಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ರಾಗಿಗುಡ್ಡ ಸ್ಕೂಲ್ಗೆ ಸೇರ್ಕೊಂಡ್ರು ಅವರು. ಅಲ್ಲಿ ಅವರು ಟೀಚರ್. ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಇಂಗ್ಲಿಷ್ ಟೀಚರ್. ಅವರು ಟೆಕ್ಸ್ಟ್ ಬುಕ್ಗೆ ಭಗವದ್ಗೀತೆ ಅಂತ ಸದಾ ಹೇಳ್ತಾ ಇರ್ತಾರೆ ಅಂತ ಮೇಡಮ್ ಅವರು. ಅವ್ರಿಗೂ ಸಾಕಷ್ಟು ಪ್ರಚಲಿತವಾಗಿರ್ತಕ್ಕಂಥ ಅವ್ರ ಟೀಚರ್ ಅವರು. ನಾನು ಹೇಳ್ದಲ್ಲ, ಈಗ ಫ್ರೀ ಕೋಚಿಂಗ್ ಕ್ಲಾಸ್ಗಳು ಮಾಡ್ತಾರೆ ಬೇರೆ ಬೇರೆ ಕಡೆ ಅಂತ ಹೇಳಿ. 400 ಜನ 500 ಜನ ನಾವು ಎಲ್ಲೆಲ್ಲಿ ಫ್ರೀ ಕೋಚಿಂಗ್ ಕ್ಲಾಸ್ಗಳು ಮಾಡ್ತೀವಿ, ಆ ಎಲ್ಲ ಫ್ರೀ ಕೋಚಿಂಗ್ ಕ್ಲಾಸ್ಗಳನ್ನು ಇಂಗ್ಲಿಷ್ ಪಾಠ ಮಾಡೋದಕ್ಕೆ ಮೇಡಮ್ ಬರ್ತಾರೆ. ಇವತ್ತು ನಮ್ಮ ಶಾಲೆಗೂ ಬಂದಿದ್ದಾರೆ, ನಮ್ಮೂರಿಗೂ ಬಂದಿದ್ದಾರೆ, ಇವತ್ತು ಮುಳುಬಾಗಿಲಿಗೂ ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ತಾ ಅವ್ರಿಗೆ ನಾನು ಈ ಸಂಸ್ಥೆಯ ಇನ್ನು ಉಳಿದವ್ರ ಪರಿಚಯ ಇಲ್ಲಿರೋರೇ ಮಾಡ್ತಾರೆ. ನನಗೆ ಅವ್ರು ಯಾರಿಗೂ ಪರಿಚಯ ಇಲ್ಲ. ದಯವಿಟ್ಟು ನಿಮ್ಗೆ ಯಾರನ್ನ ಹೆಸರು ಹೇಳಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇದ್ಬಿಡ್ಲಿ. ನನ್ನ ಕ್ಷಮೆನೆ ಕೇಳ್ಕೊಂಡು ನಾನು 2 ಮಾತನ್ನ ಮುಗಿಸ್ತೀನಿ.